ಮುಂದುವರಿಸಿ ಚಿನ್ನಾರಾಮ್ ಅವರು. ಈಗ ನಾವು ಕೇಳೋದು, ಈಗ ನೀವು ತೀರ್ಮಾನ ಮಾಡಿದ ತಕ್ಷಣ ಕೇಂದ್ರ ಸರ್ಕಾರ ಒಪ್ಕೋತದೆ ಬಿಡ್ತದೆ ಸೆಕೆಂಡ್. ನೀವು ಗೊಂದಲ ಯಾಕೆ ಎಬ್ಬಿಸ್ತಾ ಇದ್ದೀರಿ ಅಂದರೆ, ರಾಜ್ಯದಲ್ಲಿ ನಿಮ್ಮ ಅಸಮರ್ಥತನ ಇದೆ, ಅಸಮರ್ಥ ಆಡಳಿತ ನಡೆಸ್ತಾ ಇದ್ದೀರಿ. ಫ್ರೀ ಗ್ಯಾರಂಟಿ ಹೆಸರುಗಳಲ್ಲಿ ಸುಳ್ಳು ಹೇಳಿ ಇವತ್ತು ಗ್ಯಾರಂಟಿಗಳೆಲ್ಲ ಮುಗಿಸ್ಬಿಟ್ರಿ. ಇವತ್ತು ಅಕ್ಕಿ ಪಡಿತರಗಳ ಬಗ್ಗೆ ಹೆಸರು ಬದಲಾವಣೆ ಬಗ್ಗೆ ಮಾತಾಡೋಣ. ಅಲ್ಲ, ಇದನ್ನ ಮರೆಮಾಚೋದಕ್ಕೆ ಹೆಸರು ಬದಲಾವಣೆ ಮಾಡಿ ಗೊಂದಲ ಎಬ್ಸೋದು. ಈ ಗೊಂದಲ ಎಬ್ಸೋ ಕೆಲಸ ನೀವು ಮಾಡಬೇಡಿ. ಇವತ್ತು ಜನ ನೆಮ್ಮದಿಗಿದ್ದಾರೆ. ಶಿವಾಜಿನಗರದಲ್ಲಿ ಎಲ್ಲ ಅಣ್ಣ ತಮ್ಮಂದ್ರು, ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಮರಾಠಿಗರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಆರಾಮಾಗಿ ಹೇಳಿ ನಿಮ್ಮ ಫಡ್ನವೀಸ್ ಅವ್ರಿಗೆ ದಯವಿಟ್ಟು ನಿಮ್ಮ ವಿಚಾರದಲ್ಲಿ ನೀವು ಎಲ್ಲದರಲ್ಲೂ ನೀವು ಹೀಗೆ ಮಾತಾಡ್ತಾ ಇದ್ರೆ ಬಂದಿರ್ತಕ್ಕಂಥದ್ದು ಏನಕ್ಕೆ ಬಂದಿದ್ದೀವಿ ನಮ್ಮ ಅಭಿಪ್ರಾಯ ಮಾತಾಡ್ಬೇಡಿ. ನೀವು ಮಾತಾಡೋದು ಒಬ್ಬರೇ ಅತಿಯಾಗಿ ಮಾತಾಡಬೇಕು. ಅಲ್ಲಿ ಬಿಜೆಪಿ ದೇಶದ 140 ಕೋಟಿ ಜನವನ್ನ ಮೆಟ್ರೋ ಸ್ಟೇಷನ್ಗೆ ಶಿವಾಜಿನಗರ ಅಂತೆಲ್ಲ ಇರಬೇಕಾ ಅಥವಾ ಹೆಸರು ಬದಲಾವಣೆ ಮಾಡ್ಬೇಕಾ ಅನ್ನೋದನ್ನ ಅಲ್ಲಿನ ಸ್ಥಳೀಯರ ಬಾಯಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾದಿಕ್ ಪಾಷ್ ಅವರೇ, ಹೆಸರು ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಫಸ್ಟ್ ನೋಡಿ, ನಮ್ಮ ಶಿವಾಜಿನಗರ ಹೆಸರು ಮುಂಚೆ ಏನಿದೆ ಅಂದ್ರೆ ಗೊತ್ತಿದೆ ನಿಮ್ಗೆ, ಗೊತ್ತಿದೆ, ಲಷ್ಕರ್ ಅಂತ. ಅದು ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಕಾಲದಲ್ಲಿ ಲಷ್ಕರ್ ಅವ್ರ ಸೈನಿಕರು ಶಿವಾಜಿನಗರದಲ್ಲಿ ವಾಸ ಆಗ್ತಾ ಇದ್ದಾರೆ. ಅದೇ ಹೆಸರು ಇದ್ದಿದ್ದು ಲಷ್ಕರ್ ಅಂತ. ಅದು ಹೆಸರು ಬದಲಾವಣೆ ಯಾವಾಗ ಆಗಿದೆ ಅಂದರೆ ಗುಂಡೂರಾವ್ ಪರೇಡ್ನಲ್ಲಿ ಆವಾಗೆ ಹೆಸರು ಬದಲಾಗಿದೆ. ಆವಾಗೆ ಅಪೋಸು ಮುಸಲ್ಮಾನರು ಯಾರು ಮಾಡಲಿಲ್ಲ. ನಮ್ಮ ತಂದೆಯವರು ಅಲ್ಲಿ ಹಳೆ ಪೈಲ್ವಾನ್ಗಳು ಇದ್ದಾರೆ, ಅವರು ಆವಾಗೆ ಅಪೋಸ್ ಮಾಡಿದರು. ಅಂದರೆ ಏನಕ್ಕೆ ರಾಜಕೀಯ ಇದರಲ್ಲಿ ಇಕ್ಕಲಿ ಅಂತ ಆಗ್ಬಿಟ್ಟಿದ್ದು. ನೋಡಿ, ಈಗ ಈ ಮೆಟ್ರೋ ಸ್ಟೇಷನ್ ಜಾಗ ಇದೆಲ್ಲ, ಆ ಗೋಡೆ ಪಕ್ಕ ಮರ್ಕಜ್ ಇದೆ, ಸುಲ್ತಾನ್ ಶಾ ರಹಮತುಲ್ಲಾಹಿ ಅಂತ. 252 ವರ್ಷದಿಂದ ಅಲ್ಲಿ ಇರೋದು. ಅಲ್ಲಿ ದರ್ಗಾನೂ ಇದೆ, ಸುಲ್ತಾನ್ ಶಾ ರಹಮತುಲ್ಲಾಹಿ ಅಂತ ದರ್ಗಾ ಇದೆ. ಅದೂ ಹಳೆ ಇತಿಹಾಸ. ಆ ಬೌಂಡ್ರಿ ಜಾಗ ಮತ್ತೆ ಇದು ಬೌರಿಂಗ್ ಹಾಸ್ಪಿಟಲ್ ಜಾಗ, ಈ ಬಸ್ ಸ್ಟ್ಯಾಂಡ್ ಜಾಗ ಎಲ್ಲ ಯಾರಿಗೆ ಸೇರುತ್ತೆ ಅಂದರೆ ಸುಲ್ತಾನ್ ಶಾ ರಹಮತುಲ್ಲಾಹಿ ಅವ್ರದೇ ಜಾಗ. ಚರ್ಚ್ವರೆಗೂ ಚರ್ಚ್ನು ಬರುತ್ತೆ ಅದರಲ್ಲಿ. ಆ ಕಾಲದಲ್ಲಿ 200 ವರ್ಷ ಮುಂಚೆ ಚರ್ಚ್ನು ಬರುತ್ತೆ. ಈಗ ನೋಡಿ, ಚರ್ಚ್ ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಶಿವಾಜಿನಗರ ನೋಡಿ, ಅದು ಹಳೆ ಇದೆ, ಅದೂ ಇದೆ ಗೊತ್ತು. ಅಂದ್ರೆ ನೋಡಿ, ಆ ಕಾಲದಲ್ಲಿ ಲಷ್ಕರ್ ಅಂದ್ರೆ ಅದೇ. ನಾನು ನಮ್ಮ ಹಳಬರು ಯಾರನ್ನ ಮಾತಾಡದೆ ಎಲ್ಲಿದ್ದೀರಾ ಅಂತ ಲಷ್ಕರ್ ಮೆಹೋ ಅಂತೀನಿ ನಾನು. ಅದೇ ನಾವು ಎಲ್ಲ ಹೇಳೋದು. ಶಿವಾಜಿ ಅಂತ ನಮ್ಮ ಮನಸ್ಸಿಂದ ಹೇಳಲ್ಲ, ಶಿವಾಜಿನಗರ ಅಂತ. ಹೌದು, ಹೇಳಲ್ಲ ನಾವು. ನಮ್ದ ಲಷ್ಕರ್ ಅಂತ ನಮ್ಗೆ ಇನ್ನೂ ಇರೋದು. ಇನ್ನೂ ಟೈಮ್ ಬಂದ್ರೆ ಅದು ಬದಲಾಯಿಸ್ತೀವಿ ಹೆಸರು. ತಿರ್ಗಾ ಲಷ್ಕರ್ ಅಂತ ಹೆಸರು ಬರುತ್ತೆ ಅದು, ಇನ್ಶಾಲ್ಲ. ಇನ್ನೊಂದು ಏನಂದ್ರೆ ಮೇಡಮ್ ನೋಡಿ, ಈಗ ಹೆಸರು ಈ ಎಷ್ಟೊಂದು ಹೆಸರು ಬೇರೆ ಬೇರೆ ಇಕ್ತಾ ಇದ್ದಾರೆ. ನಾವು ಈ ಹೆಸರು ನಮಗೆ ನಾನು ಮುಸ್ಲಿಂ ಮುಖಂಡ ಆಗಿ ನಾನು ಮಾತಾಡ್ತಾ ಇರೋದು. ನಾನು ಈ ಇದಕ್ಕೆ ಬಂದ್ರೆ ಮುಸ್ಲಿಂ ಮುಖಂಡರೇ, ಅದಕ್ಕೆ ನೋಡಿ ಮೇಡಮ್, ಏನಂದ್ರೆ ಈಗ ನಾವು ಮನವಿ ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯ ಎಲ್ಲ ಬೆಂಗಳೂರಿನಲ್ಲಿ ಒಂದು 3 ಸ್ಟೇಷನ್ ಹೆಸರು ಬದಲಾವಣೆ ನಮ್ಮ ಇದರಲ್ಲಿ ಬರ್ಬೇಕಂತ, ಮುಸ್ಲಿಮ್ಸ್ ಇದರಲ್ಲಿ ಬರ್ಬೇಕು, ಮಾಡ್ತಾ ಇದ್ದೀವಿ. ಮಾಡ್ಲೇಬೇಕು, ಅವ್ರು ಮಾಡ್ಲೇಬೇಕು. ಯಾಕಂದ್ರೆ ನೋಡಿ, ಇನ್ನೊಂದು ಅಲ್ಲಿ ಸುಲ್ತಾನ್ ಶಾ ಇದೆಲ್ಲ ಮರ್ಕಜು, ಅಲ್ಲಿನಿಂದಾನೇ ಕಾಂಗ್ರೆಸ್ ಈ ಸಾಲಿ ಬಂದಿದ್ದು. ಮರ್ಕಜ್ನಿಂದ ಜಮಾತ್ನವರು ಕೆಲಸ ಮಾಡಿದ್ರು. ಸುನ್ನಿ ಜಮಾತು, ತಬ್ಲೀಗ್ ಜಮಾತು ಸೇರ್ಕೊಂಡು ಕೆಲಸ ಮಾಡಿದ್ಕೋಸ್ಕರನೇ 90% ವೋಟ್ ಇವ್ರಿಗೆ ಹೇಳ್ಬೋದು. ಇನ್ನೊಂದು ನಮ್ಗೆ ನೋಡಿ ಬೇಜಾರು ಏನಾಗ್ತಾ ಇದೆ ಮೇಡಮ್, ನಮ್ಮ ಮೈನಾರಿಟಿ ಲೀಡರ್ ಜಮೀರ್ ಅಹಮದ್ ಏನ್ ಮಾಡ್ತಾ ಇದ್ದಾರೆ, MLA ರಿಜ್ವಾನ್ ಅರ್ಷದ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಮಾತಾಡ್ತೀವಿ ಈಗ. ಆದ್ರೆ ಹೆಸರು ಸುಲ್ತಾನ್ ಶಾ ಅಂತ ಇಗ್ಬೇಕು ನಮ್ಮ ಮನವಿ. ಅದು ಇಲ್ಲ ಅಂದ್ರೆ ಹೋರಾಟ ನಡೆಯುತ್ತೆ ನಮ್ದು. ಸಖತ್ತಾಗಿ ನಾವು ಹೋರಾಟ ಮಾಡ್ತೀವಿ. ಇಷ್ಟು ವರ್ಷದಿಂದ 30-35 ವರ್ಷದಿಂದ ನಾವು ಸುಮ್ಮನೆ ಇದ್ದೀವಿ. ಶಿವಾಜಿನಗರ ಹೆಸರಿಗಿದ್ರೆ ಸುಮ್ಮನೆ ಆಗ್ಬಿಟ್ರೆ ಶಿವಾಜಿಗೆ ನಾವು ಮುಸಲ್ಮಾನರು ಲೈಕ್ ಮಾಡ್ತಾರೆ. ಅದಕ್ಕೆ ಮುಸಲ್ಮಾನರು ಸೈನಿಕರು, ಮುಸಲ್ಮಾನರು ಮಿನಿಸ್ಟರ್ ಎಷ್ಟಿದ್ರು ಶಿವಾಜಿಗೆ ನಾವು ಶಿವಾಜಿಗೆ ಅಷ್ಟು ಅಪೋಸ್ ಏನು ಅಲ್ಲ ಮೇಡಮ್. ಅಣ್ಣ ತಮ್ಮಂದಿರೆ ನಾವು ಈಗ ನಮ್ಗಿನ ಒಂದು ಚಾನ್ಸ್ ಕೊಳ್ಳಿ, ನಮ್ಗೇನೋ ಕೊಳ್ಳಿ. ಆಯ್ತು, ಅವರು ತಮ್ಮ ತಾನೆ, ಅವರು ಅಣ್ಣ ತಮ್ಮನ ತಾನೆ. ಇಷ್ಟು ವರ್ಷ 30 ವರ್ಷ ಶಿವಾಜಿನಗರ ಇತ್ತಲ್ಲ, ಮುಂಚೆ ಲಷ್ಕರ್ ಇದ್ದು. ಈ ಸಾಲಿ ಬಂದು ಶಿವಾಜಿನಗರ ಹೆಸರೇ ಚೇಂಜ್ ಮಾಡಬೇಕು, ಲಷ್ಕರ್ ಅಂತ ಹಳೆ ಹೆಸರು ಕೊಡಬೇಕು. ಲಷ್ಕರ್ ಅಂತ ಇದು ಮೆಟ್ರೋದು ಹೆಸರು ಲಷ್ಕರ್ ಅಂತ ಕೊಡಬೇಕು. ಅದಂತೂ ಒಂದು ನಿಜ ಬಿಡಿ, ನೀವು ಹೇಳ್ದಂಗೆ ಹೆಸರು ಶಿವಾಜಿನಗರ ಅಪವಾದದಂತೆ ಅಲ್ಲೊಂದು ಬೇರೊಂದು ಧರ್ಮ ಇದೆ. ಅಲ್ಲಿ ಹೆಸರು ಶಿವಾಜಿನಗರ ಇರೋದೆಲ್ಲ ಬೇರೆಯವರೇ. ಅಲ್ಲಿ ಭಾಸ್ಕರನ್ ಅವರು ಈಗ ತಾನೇ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಭಾಸ್ಕರನ್ ಅವರೇ. ನಿಮ್ಮ ಫಸ್ಟ್ ಕಾಮೆಂಟ್ ಇದರಲ್ಲಿ ಏನ್ರಿ, ಲಷ್ಕರ್ ಅನ್ನೋದನ್ನೆಲ್ಲ ತೆಗೆದು ಶಿವಾಜಿನಗರ ಅಂತ ಮಾಡಿ ನೀವು
ಬಹಳ ಅವಮಾನ ಮಾಡ್ತಾ ಇದ್ದೀರಿ, ನಮಗೆ ಹೆಸರು ಬದಲಾಯಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡೋ ಕಡೆ ಅವರು ಗಮನ ಹರಿಸಬೇಕು. ಈಗ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 1 ಅವರ್ 10 ನಿಮಿಷ ಆಗಿದೆ. ಪ್ರತಿ ಒಂದು ರಸ್ತೆಯಲ್ಲೂ 3/4 ಅಡಿ 1 ಅಡಿ ಪಾಟೋಲ್ಸು, ಎಲ್ಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇಲ್ಲ, ಏನೂ ಇಲ್ಲ. ಇದೇನು ಮಾಡ್ತಾ ಇದ್ದಾರೆ ಸರ್ಕಾರ ಅಂದರೆ, ಸುಮ್ಮನಿರಲಾರದವರವನು ಇರುವೆ ತಗೊಂಡು ಅದೆಲ್ಲೋ ಬಿಟ್ಕೊಂಡಂತೆ ಆ ರೀತಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈಗ ಇಸ್ಲಾಮ್ಗಾಗಲಿ ಅಥವಾ ಕ್ರಿಶ್ಚಿಯಾನಿಟಿಗಾಗಲಿ ನೇರವಾಗಿ ನಮ್ಮ ದೇಶಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಸನಾತನ ಭೂಮಿ. ಇದನ್ನ ಇಲ್ಲಿ ನೀವು ನಗಬೇಡಿ, ಇವ್ರೆ ನೀವು ನಗಬೇಡಿ, ಪರವಾಗಿಲ್ಲ, ನೀವು ಮುಂದುವರಿಸಿ. ಆಯ್ತಾ? ಕುರಾನಿನಲ್ಲಾಗಲಿ ಅಥವಾ ಬೈಬಲಲ್ಲಾಗಲಿ ನಮ್ಮ ಭರತಖಂಡದ ಬಗ್ಗೆ ಅವರ 2 ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇರೋದೆಲ್ಲ ನಮ್ಮ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಈ ರೀತಿಯಾದಂತಹ ನಮ್ಮ ಹಿಂದೂ ಏನು ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಇದೆ ಅದರಲ್ಲಿದೆ. ಇದು ನಾವು ಮಾಡಿರೋ ದೊಡ್ಡ ತಪ್ಪು ಏನು ಅಂದರೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಪಾರ್ಟಿಷನ್ ಆಯ್ತಲ್ಲ, ಅಂಬೇಡ್ಕರ್ ಅವ್ರು ಹೇಳ್ದಂಗೆ ಲಾಸ್ಟ್ ಮುಸ್ಲಿಂ ಶುಡ್ ಗೋ ಟು ಪಾಕಿಸ್ತಾನ್, ಲಾಸ್ಟ್ ಹಿಂದೂ ಇನ್ ಪಾಕಿಸ್ತಾನ್ ಶುಡ್ ಕಮ್ ಟು ಇಂಡಿಯಾ ಅಂತ ಅದನ್ನು ಪರಿಪಾಲಿಸ್ಬಿಟ್ಟಿದ್ದರೆ ನಮಗೆ ಇವತ್ತಿನ ದಿನ ಈ ಅವಾಂತರವನ್ನು ನೋಡೋದಕ್ಕೆ ನಮಗೆ ಸಿಗ್ತಾ ಇರಲಿಲ್ಲ. ಈಗ ಸಾದಿಕ್ ಪಾಷಾ ಅವರು ಒಂದು ಪಬ್ಲಿಕ್ ಡಿಬೇಟಲ್ಲಿ ಕೂತ್ಕೊಂಡು ಒಂದು ಮುಸಲ್ಮಾನನ ಹೆಸರನ್ನು ಇಡಬೇಕು ಅಂತ ಹೇಳ್ತಿದ್ದಾರೆ. ಇಸ್ಲಾಮಿಗೂ ಮತ್ತು ಈ ಸನಾತನ ಭೂಮಿಗೂ ಏನು ಸಂಬಂಧ ಇದೆ? ಏನು ಸಂಬಂಧ ಇದೆ? ಇವರಿಗೆ ಮಿತಿಮೀರಿದಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ. ನಮ್ಮ ಸರ್ಕಾರ ಬಲಿ ಕೊಟ್ಟಿದ್ದೀವಿ. ದಿಲ್ಲಿಯಿಂದ ಲಾಹೋರ್ ವರೆಗೆ ಬಲಿ ಕೊಟ್ಟಿದ್ದಕ್ಕೇನೆ ಪಾಕಿಸ್ತಾನ ಅನ್ನೋ ಭಿಕ್ಷೆನ ನಾವು ಬಿಸಾಕೋಗಿದೆ. ಯಾರಿಗೆ ಬೇಕಾದ್ರೂ ಪಾಕಿಸ್ತಾನ ಭಿಕ್ಷೆನ ನಿಮಗೆ ಬಿಸಾಕೋಗಿದೆ. ಭೂಮಿ ನಮಗೆ, ಈಗ ನಮಗೆ ನಾವು ಈ ದೇಶಕ್ಕೋಸ್ಕರ ಮಾಡ್ತೀವಿ, ಬ್ರಿಟಿಷ್ ನಾವು ಹೋರಾಟ ಸ್ವತಂತ್ರ ಟೈಮ್ನಲ್ಲಿ ಪ್ರಾಣ ಕೊಟ್ಟಿದ್ದು ಕ್ಷಮೆ ಕೇಳಲಿಲ್ಲ. ನಾವು ಆಯ್ತಾ, ನಾವು ಕ್ಷಮೆ ಕೇಳಿದ್ರು, ನಮ್ಮನ್ನು ಬಿಡ್ಬೇಡಿ, ನಾವು ನಿಮ್ ಪರವಾಗಿದ್ದೀವಿ, ನಾವು ನಿಮ್ ಪರವಾಗಿದ್ದೀವಿ ಅಂತ ನಾವು ಕೇಳಲಿಲ್ಲ, ನಾವು ಕ್ಷಮೆ ಕೇಳಲಿಲ್ಲ. ನಮ್ಮ ಪ್ರಾಣ ತಗೊಂಡು ನಮ್ಮ ದೇಶನ ನಮ್ಮ ಮಾತಾಡಕ್ ಬಿಡಿ, ಮಾತಾಡಿ ನೀವು.